ಮೇಘಾಲಯಕ್ಕೆ ಹನಿಮೂನ್ಗೆ ತೆರಳಿದ್ದ ನವದಂಪತಿ ನಾಪತ್ತೆ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ. ಕೊಲೆಗೈದ ಸ್ಥಿತಿಯಲ್ಲಿ ಪತಿಯ ಮೃತದೇಹ ಪತ್ತೆಯಾಗಿದೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ನವದಂಪತಿ ರಾಜ ರಘುವಂಶಿ ಮತ್ತು ಸೋನಂ ಮೇಘಾಲಯದ ಶಿಲಾಂಗ್ನಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ರು. ಇದೀಗ ರಾಜ ರಘುವಂಶಿ ಅವರ ಮೃತದೇಹ ಪತ್ತೆಯಾಗಿದ್ದು ಅವರನ್ನ ಮಾರಕಾಸ್ತ್ರದಿಂದ ಕೊಚ್ಚಿ ಮಾಡಲಾಗಿದೆ ಎಂದು ಪೊಲೀಸರು ದೃಢಪಡಿಸಿದ್ದಾರೆ. ವಿವಾಹದ ಬಳಿಕ ಮೇಘಾಲಯಕ್ಕೆ ಹನಿಮೂನ್ಗೆ ತೆರಳಿದ್ದ ರಾಜ ರಘುವಂಶಿ ಮತ್ತು ಸೋನಂ ಮೇ 23ರಂದು ಶಿಲಾಂಗ್ನಲ್ಲಿ ನಾಪತ್ತೆಯಾಗಿದ್ರು. ಇದಾದ ಒಂದು ದಿನದ ಬಳಿಕ ಅವರು ಬಾಡಿಗೆಗೆ ಪಡೆದಿದ್ದ ಸ್ಕೂಟಿ ಸೊರಾರಿಂ ಬಳಿ ಪತ್ತೆಯಾಗಿತ್ತು. ಈ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿ ವಿವೇಕ್ ಶ್ಯಾಮ್ ಪ್ರತಿಕ್ರಿಯಿಸಿದ್ದು, ಘಟನಾ ಸ್ಥಳದಿಂದ ನಾವು ಮೃತ ವ್ಯಕ್ತಿಯ ಮೊಬೈಲ್ ಫೋನ್ ಹಾಗೂ ಕೃತ್ಯಕ್ಕೆ ಬಳಸಲಾಗಿದ್ದ ಆಯುಧವನ್ನ ವಶಪಡಿಸಿಕೊಂಡಿದ್ದೇವೆ. ಇದು ಕೊಲೆ ಕೃತ್ಯ ಎಂಬುದು ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಶಿಲಾಂಗ್ ಪೊಲೀಸರು ಕಳೆದ 11 ದಿನಗಳಿಂದ ನವದಂಪತಿಗೆ ಹುಡುಕಾಟ ನಡೆಸುತ್ತಿದ್ರು. ಇದೀಗ ಪೊಲೀಸರು ರಾಜ ರಘುವಂಶಿ ಅವರ ಮೃತದೇಹವನ್ನ ಆಳವಾದ ಕಂದಕದಲ್ಲಿ ಪತ್ತೆ ಹಚ್ಚಿದ್ದಾರೆ. ಮೇಘಾಲಯದಲ್ಲಿ ಭಾರೀ ಸುದ್ದಿಯಾಗಿದ್ದ ಈ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಪೊಲೀಸರು ಮಾಡಲಾಗಿದೆ. ಸ್ಥಳದಲ್ಲಿ ಅವರ ಮೊಬೈಲ್ ಫೋನ್ ದೊರೆತಿದೆ ಅಂತ ತಿಳಿಸಿದ್ದಾರೆ. ಇನ್ನು ಮಗಳ ಅಡ್ಮಿಷನ್ಗಾಗಿ ಊರಿಗೆ ತೆರಳುತ್ತಿದ್ದ ತಂದೆಯನ್ನ ಮಾರ್ಗ ಮಧ್ಯೆ ಕೊಂದ ಅಪರಿಚಿತರು. ಬೆಂಗಳೂರಿನಲ್ಲಿ ಜಿಯೋ ಕಂಪನಿ ಉದ್ಯೋಗಿ ಬಸ್ನಲ್ಲಿ ಇಳಕಲ್ ತೆರಳುತ್ತಿದ್ರು. ಆದ್ರೆ ಮಾರ್ಗ ಮಧ್ಯೆ ಚಿತ್ರದುರ್ಗದಲ್ಲಿ ಭೀಕರ ಕೊಲೆ ಮದ್ಯ ಸೇವನೆಗಾಗಿ ಬಸ್ ಇಳಿದ ವ್ಯಕ್ತಿ ದುರ್ಗದ ಇಬ್ಬರು ಅಪರಿಚಿತರಿಂದ ಹತ್ಯೆಯಾಗಿದ್ದಾರೆ. ಸದ್ಯ ಇಬ್ಬರು ಆರೋಪಿಗಳನ್ನ ಬಂಧಿಸಿದ ಖಾಕಿ ಪಡೆ ಜೈಲಿಗಟ್ಟಿದ್ದಾರೆ. ಹಾಗಾದ್ರೆ ಅಸ್ಲಿಗೆಯಲ್ಲಾಗಿದ್ದಾದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಅಂದ್ರೆ, ನಗರದ ರೈಲ್ವೆ ನಿಲ್ದಾಣದ ಬಳಿಯ ನಿರ್ಜನ ಪ್ರದೇಶದಲ್ಲಿ ಜೂನ್ 1ರ ರಾತ್ರಿ ವ್ಯಕ್ತಿಯ ಬರ್ಬರ ಹತ್ಯೆ ನಡೆದು ಹೋಗಿತ್ತು. ಮೈ ಮೇಲೆ ಬಟ್ಟೆಗಳು ಸಹ ಇಲ್ಲದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಮೃತದೇಹದ ಗುರುತು ಹಚ್ಚುವುದೇ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿತ್ತು. ಶವದ ಆಸುಪಾಸಿನಲ್ಲಿ ಪರಿಶೀಲನೆ ನಡೆಸಿದಾಗ ಮೃತ ವ್ಯಕ್ತಿಯ ಐಡಿ ಪತ್ತೆಯಾಗಿತ್ತು. ಬಳಿಕ ಮೃತ ವ್ಯಕ್ತಿ ಬೆಂಗಳೂರಲ್ಲಿ ಜಿಯೋ ಕಂಪನಿ ಉದ್ಯೋಗಿ, ಬಾಗಲಕೋಟೆಯ ಇಳಕಲ್ ಮೂಲದ ಬಸವರಾಜ್ ಅನ್ನೋದು ಗೊತ್ತಾಗಿತ್ತು. ಆದ್ರೆ ಬಸವರಾಜ್ ಇಲ್ಲಿಗೆ ಏಕೆ ಬಂದು ಕೊಲೆಯಾದ್ರು ಅನ್ನೋದೇ ಪೊಲೀಸರಿಗೆ ಮತ್ತೊಂದು ತಲೆನೋವಾಗಿ ಪರಿಣಮಿಸಿತ್ತು. ಬಾಗಲಕೋಟೆ ಜಿಲ್ಲೆ ಇಳಕಲ್ ಮೂಲದ ಬಸವರಾಜ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ರು. ಆಗಾಗ ಬಸ್ ಮೂಲಕ ಊರಿಗೆ ತೆರಳುತ್ತಿದ್ರು. ಪತ್ನಿ ಮತ್ತು ಓರ್ವ ಪುತ್ರಿ ಇಳಕಲ್ನಲ್ಲೇ ವಾಸವಾಗಿದ್ದಾರೆ. ಪುತ್ರಿಯ ಶಾಲಾ ಅಡ್ಮಿಷನ್ಗಾಗಿ ಊರಿಗೆ ತೆರಳುತ್ತಿದ್ರು ಅನ್ನೋ ಮಾಹಿತಿ ಕುಟುಂಬದಿಂದ ಪೊಲೀಸರಿಗೆ ಸಿಕ್ಕಿದೆ. ಅಂತೆಯೇ ಚಿತ್ರದುರ್ಗದಲ್ಲಿ ಇಳಿದಿದ್ದು ಬಸ್ ನಿಲ್ದಾಣದ ಎದುರಿನ ಬಾರ್ಗೆ ತೆರಳಿ ಕುಡಿಯೋಕೆ ಕುಳಿತಿದ್ದಾರೆ. ತನ್ನ ಪಾಡಿಗೆ ತಾನು ಕುಡಿದು ಸ್ನಾಕ್ಸ್ ತಿನ್ನುತ್ತಾ ಎಂಜಾಯ್ ಮಾಡುತ್ತಿದ್ರು. ಬಸವರಾಜ್ ಹಣವಂತನಾಗಿದ್ದು ಏಕಾಂಗಿಯಾಗಿ ಕುಳಿತು ಕುಡಿಯುವುದನ್ನ ಗಮನಿಸಿದ ಚಿತ್ರದುರ್ಗದ ಅಗಸಕಲ್ಲು ಬಡಾವಣೆಯ ವಿಜಯ್ ಮತ್ತು ರಹೀಂ ಬಸವರಾಜ್ ಟೇಬಲ್ಗೆ ಹೋಗಿ ಕುಳಿತುಕೊಳ್ತಾರೆ. ಪರಿಚಯ ಮಾಡಿಕೊಂಡು ಫ್ರೆಂಡ್ಲಿ ಆಗಿ ನಡೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಬಸವರಾಜ್ ಸಹ ಕುಡಿಯೋಕೆ ಕಂಪನಿ ಸಿಕ್ಕಿತೆಂದು ಅದು ಇದು ಮಾತನಾಡ್ತಾ ನಶೆಯಲ್ಲಿ ತೇಲಾಡತೊಡಗುತ್ತಾರೆ. ಮಾತಿನಲ್ಲೇ ವಿಜಯ್ ಮತ್ತು ರಹೀಂ ಸೇರಿ ಬಸವರಾಜ್ಗೆ ಹೊರಗೆ ಹೋಗಿ ಕುಳಿತು ಹಾಯಾಗಿ ಕುಡಿಯೋಣ ಅಂತ ಪುಸ್ಲಾಯಿಸಿ ಕರೆದೊಯ್ತಾರೆ. ಚಿತ್ರದುರ್ಗದ ರೈಲ್ವೆ ಸ್ಟೇಷನ್ ಬಳಿಗೆ ಕರೆದೊಯ್ದು ಬಸವರಾಜ್ನ ಹಣವನ್ನೆಲ್ಲ ಕೊಂಡೊಯ್ದು ಮದ್ಯವನ್ನ ಭರ್ತಿ ಸೇವಿಸ್ತಾರೆ. ಬಳಿಕ ಬಸವರಾಜ್ ಅಲ್ಲಿಂದ ಹೊರಟಾಗ ಮತ್ತೆ ಮದ್ಯ ಕೊಡಿಸು ಎಂದು ಗಲಾಟೆ ತೆಗೆದಿದ್ದಾರೆ. ಹಣಕ್ಕಾಗಿ ಬೇಡಿಕೆ ಇಟ್ಟು ಗಲಾಟೆ ಮಾಡಿದಲ್ಲದೆ ಬಟ್ಟೆಯನ್ನು ಹರಿದು ಹಾಕಿದ್ದು. ಈ ವೇಳೆ ಕೆಳಗೆ ಬಿದ್ದ ಬಸವರಾಜ್ ತಲೆ ಮೇಲೆ ಇಟ್ಟಿಗೆ ಹಾಕಿ ಮಾಡಿದ್ದಾರೆ. ಇನ್ನು ಆರ್ಸಿಬಿ ಗೆದ್ರೆ ಕನ್ನಡದಲ್ಲಿ ವಿಡಿಯೋ ಮಾಡ್ತೀನಿ ಎಂದಿದ್ದ ಹಿಂದಿ ನಟ ನುಡಿದಂತೆ ನಡೆದ ನಕುಲ್ ಮೆಹ್ತಾ ಆರ್ಸಿಬಿ ಪಂದ್ಯಕ್ಕೆ ಒಂದು ದಿನವಿರುವಾಗ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಅದರಲ್ಲಿ ಆರ್ಸಿಬಿ ಹಾಗೂ ವಿರಾಟ್ ಕೊಹ್ಲಿಗೆ ಟ್ರೋಫಿ ಗೆಲ್ಲಲೇಬೇಕು ಎಂದು ಮನವಿ ಮಾಡಿಕೊಂಡಿದ್ರು. ಅಲ್ಲದೆ ಆರ್ಸಿಬಿ ಒಂದು ವೇಳೆ ಪಂದ್ಯ ಗೆದ್ರೆ ಕನ್ನಡದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳಿದ್ರು. ಆರ್ಸಿಬಿ ಟ್ರೋಫಿ ಗೆಲ್ತಿದ್ದಂತೆ ಕನ್ನಡದಲ್ಲಿ ವಿಡಿಯೋದಲ್ಲಿ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆರ್ಸಿಬಿ ಅಭಿಮಾನಿಗಳು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಯಲ್ಲೂ ಇದ್ದಾರೆ. 18 ವರ್ಷಗಳಿಂದ ಕಪ್ ಗೆಲ್ಲಬೇಕು ಅಂತ ಹಪಹಪಿಸ್ತಾ ಇದ್ದ ಅಭಿಮಾನಿಗಳು ಕೊನೆಗೂ ಸಮಾಧಾನಗೊಂಡಿದ್ದಾರೆ. ಅವರ ಸಂಭ್ರಮದ ಮುಗಿಲು ಮುಟ್ಟಿದೆ. ನಿನ್ನೆ ರಾತ್ರಿಯಿಂದಲೇ ಅಭಿಮಾನಿಗಳು ಕುಣಿದು ಕುಪ್ಪಳಿಸುತ್ತಿದ್ದಾರೆ. The Salah has come where we are finally going to lift the cup. Mr. Number 18, inarguably the greatest IPL player in history, is going to lift his first ever cup. Are you with me? RCB, you ever losing beauty. You have taught us the true meaning. ಪರಪುರುಷನೊಂದಿಗೆ ಪರಾರಿಯಾಗಿದ್ದ ಪತ್ನಿಯನ್ನ ಹತ್ಯೆ
ಪತಿ ಇದೀಗ ಪರಾರಿಯಾಗಿದ್ದಾನೆ. ಪ್ರಿಯತಮನೊಂದಿಗೆ ಪರಾರಿಯಾಗಿದ್ದ ಗೃಹಿಣಿಯನ್ನ ಕೈ ಹಿಡಿದ ಪತಿಯೇ ದಾರುಣವಾಗಿ ಹತ್ಯೆ ಮಾಡಿ ಪರಾರಿಯಾಗಿರುವ ಘಟನೆ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯ ಸಮೀಪವೇ ಹಾಡಹಗಲೇ ನಡೆದಿದೆ. ಚಾಮರಾಜನಗರ ಪಟ್ಟಣದ ಸೋಮವಾರ ಪೇಟೆ ನಿವಾಸಿ ಗಿರೀಶ್ ಎಂಬಾತನೇ ತನ್ನ ಮಡದಿ ವಿದ್ಯಾಳನ್ನ ಕುಡುಗೋಲಿನಿಂದ ಮಾಡಿದ ಆರೋಪಿಯಾಗಿದ್ದಾನೆ. ಕಳೆದ 3 ತಿಂಗಳ ಹಿಂದೆ ವಿದ್ಯಾ ಅನ್ಯ ಕೋಮಿನ ಯುವಕನೊಂದಿಗೆ ಅನೈತಿಕ ಸಂಬಂಧ ಬೆಳೆಸಿಕೊಂಡು ಗಂಡನ ಮನೆಯಿಂದ ನಾಪತ್ತೆಯಾಗಿದ್ಲು. ಪತ್ನಿಯನ್ನ ಹುಡುಕಿ ಕೊಡುವಂತೆ ಗಿರೀಶ್ ಪಟ್ಟಣದ ಪೊಲೀಸ್ ಠಾಣೆಗೆ ಮನವಿ ಮಾಡಿದ್ರು. ಪತಿಯಿಂದ ಪತ್ನಿಯನ್ನ ಹುಡುಕಿ ಕೊಡುವ ಕಾರ್ಯದಲ್ಲಿ ತೊಡಗಿದ್ದ ಪೊಲೀಸರು ವಿದ್ಯಾಳನ್ನ ಆಕೆಯ ಪ್ರಿಯತಮನಿಂದ ಕರೆಸಿಕೊಂಡು ಗಂಡನ ಮನೆಗೆ ತೆರಳುವಂತೆ ಮನವಿ ಮಾಡಿದ್ರು. ಸಹ ಆಕೆ ಗಂಡನ ಸಹವಾಸವೇ ಬೇಡ, ತನಗೆ ತನ್ನ ಪ್ರಿಯತಮನೇ ಬೇಕೆಂದು ಹಠ ಹಿಡಿದಾಗ ಪೊಲೀಸರು ವಿದ್ಯಾಳನ್ನ ಸಮೀಪದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ರು. ಮಂಗಳವಾರ ವಿದ್ಯಾಳ ಪತಿ ಗಿರೀಶ್ ಪಟ್ಟಣ ಪೊಲೀಸ್ ಠಾಣೆಗೆ ಆಗಮಿಸಿ ಪತ್ನಿಯನ್ನ ಮನೆಗೆ ಬರುವಂತೆ ಮನವಿ ಮಾಡಿದ್ರು. ಪತಿಯ ಮನವಿಗೆ ಸ್ಪಂದಿಸಲಿಲ್ಲ. ನಂತರ ಠಾಣೆಯ ಹೊರಗಡೆ ತೆರಳಿದಳು ವಿದ್ಯಾ. ಪತ್ನಿಯ ವರ್ತನೆಯಿಂದ ಮನನೊಂದಿದ್ದ ಗಿರೀಶ್ ಮತ್ತೊಮ್ಮೆ ಪತ್ನಿಯ ಬಳಿ ಮನೆಗೆ ಬರುವಂತೆ ಯತ್ನಿಸಿದರೂ ಸಹ ಪ್ರಯೋಜನ ಆಗಲಿಲ್ಲ. ಇದರಿಂದ ಬೇಸತ್ತ ಗಿರೀಶ್ ಮೊದಲೇ ತಂದಿದ್ದ ಕುಡ್ಗೋಲ್ನಿಂದ ಹಲ್ಲೆ ನಡೆಸಿದ್ರು. ಪತಿಯ ಹಲ್ಲೆಯಿಂದ ತೀವ್ರ ರಕ್ತಸ್ರಾವವಾಗಿ ಕುಸಿದು ಬಿದ್ದ ವಿದ್ಯಾ ಮೃತಪಟ್ಟಾಳೆ. ಇನ್ನು ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದಲ್ಲಿ ಇದೀಗ 11 ಮಂದಿ ಸಾವನ್ನಪ್ಪಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿದ್ದ ವೇಳೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 13 ವರ್ಷದ ಬಾಲಕಿ ಸಹಿತ 11 ಮಂದಿ ಅಭಿಮಾನಿಗಳು ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದು ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಎಂದು ಸರ್ಕಾರ ತಿಳಿಸಿದೆ. ಒಬ್ಬರು ಬಿದ್ದಾಗ ಅವರ ಮೇಲೆ ಸಾಕಷ್ಟು ಜನ ಬಿದ್ದು ಸಾವುಗಳಾಗಿವೆ. ಮೃತರೆಲ್ಲರೂ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ. ಮೃತರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು, ಮಕ್ಕಳು, ಯುವಕರೇ ಸೇರಿದ್ದಾರೆ. ನಾನು ಬಿಜೆಪಿ, ನೀವು ಕಾಂಗ್ರೆಸ್, ಇಬ್ಬರು ಆರ್ಸಿಬಿ ಅಭಿಮಾನಿಗಳು. ವಿಡಿಯೋ ಮಾಡಿದ ತೇಜಸ್ವಿ ತರೂರ್. ಆಪರೇಷನ್ ಸಿಂಧೂರ್ ಕುರಿತು ಭಾರತದ ನಿಲುವನ್ನ ವ್ಯಕ್ತಪಡಿಸಲು ಸರ್ವಪಕ್ಷ ನಿಯೋಗ ಸದಸ್ಯರು ಕೂಡ ಆರ್ಸಿಬಿ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಆರ್ಸಿಬಿಗೆ ವಿಡಿಯೋ ಮೂಲಕ ಶುಭ ಕೋರಿದ್ರು. ಸೆಲ್ಫಿ ವಿಡಿಯೋ ಮಾಡಿರುವ ತೇಜಸ್ವಿ ಸೂರ್ಯ ಹಾಗೂ ಶಶಿ ತರೂರ್ ಇಬ್ರು ತಮ್ಮ ನೆಚ್ಚಿನ ತಂಡ ಗೆದ್ದಿರೋದು ಖುಷಿ ತಂದಿದೆ ಅಂತ ಹೇಳ್ತಾರೆ. ಜೊತೆಗೆ ಮ್ಯಾಚ್ ನಡೆಯಬೇಕಿದ್ದರೆ ನಾವು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ವು, ಹೀಗಾಗಿ ಪಂದ್ಯವನ್ನ ವೀಕ್ಷಿಸಲಾಗಲಿಲ್ಲ. ವಿಮಾನದಿಂದ ಕೆಳಗಿಳಿದ ಕೂಡಲೇ ನಾವು ಫಲಿತಾಂಶವನ್ನ ವೀಕ್ಷಿಸಿದೆವು. ಬೆಂಗಳೂರು ತಂಡ ಗೆದ್ದಿರುವುದು ತುಂಬಾ ಖುಷಿಯಾಯಿತು ಎಂದು ಅವರು ಹೇಳಿದ್ದಾರೆ. ಸದ್ಯ ತೇಜಸ್ವಿ ಸೂರ್ಯ ಇದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ನೆಟ್ಟಿಗರು ಹರ್ಷ ವ್ಯಕ್ತಪಡಿಸಿದ್ರು. ಸಂಸ್ಕೃತದಲ್ಲಿ 125ಕ್ಕೆ 125 ಅಂಕ ತೆಗೆದ ಮುಸ್ಲಿಂ ವಿದ್ಯಾರ್ಥಿಗೆ ಬೈಕ್ ಗಿಫ್ಟ್ ಕೊಟ್ಟ ಸಚಿವ ಜಮೀರ್ ಅಹಮದ್. ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಂಸ್ಕೃತದಲ್ಲಿ 125ಕ್ಕೆ 125 ಅಂಕ ತೆಗೆಯುವ ಮೂಲಕ ಮಹತ್ವದ ಸಾಧನೆ ಮಾಡಿದ್ರು. ಇಂತಹ ವಿದ್ಯಾರ್ಥಿನಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬೈಕ್ ಗಿಫ್ಟ್ ನೀಡಿ ಪ್ರೋತ್ಸಾಹಿಸಿದ್ದಾರೆ. ನಿನ್ನೆ ಚಾಮರಾಜನಗರದಲ್ಲಿ ನಡೆದಂತ ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 125ಕ್ಕೆ 125 ಅಂಕ ತೆಗೆದಿದ್ದಂತಹ ವಿದ್ಯಾರ್ಥಿನಿ ಜೈನಬ್ ಬೇಗಂ ಅವರಿಗೆ ವೈಯಕ್ತಿಕವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ದ್ವಿಚಕ್ರ ವಾಹನ ಹಾಗೂ 1 ಲಕ್ಷ ನೀಡಿ ಸನ್ಮಾನಿಸಿದ್ರು. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕವನ್ನು ಗಳಿಸಿದ ಚಾಮರಾಜಪೇಟೆಯ ವಿದ್ಯಾರ್ಥಿನಿ ಶಗುಪ್ತಾ ಅಂಜುಮ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವೈಯಕ್ತಿಕವಾಗಿ ಸನ್ಮಾನಿಸಿ ದ್ವಿಚಕ್ರ ವಾಹನದ ಜೊತೆಗೆ 1 ಲಕ್ಷ ನೀಡಿ ಗೌರವಿಸಿದ್ರು. ಇನ್ನು ಅಂಗನವಾಡಿ ಮಕ್ಕಳಿಗೆ ಗುಡ್ ನ್ಯೂಸ್. ಇನ್ಮುಂದೆ ಒಪ್ಪಿಟ್ಟಿನ ಬದಲಿಗೆ ಎಗ್ ಬಿರಿಯಾನಿ ವಿತರಣೆ. ಕೇರಳದಲ್ಲಿ ಅಂಗನವಾಡಿ ಮಕ್ಕಳಿಗೆ ಪಲಾವ್ ಪಾಯಸದ ಜೊತೆಗೆ ಎಗ್ ಬಿರಿಯಾನಿ ಕೂಡ ಸಿಗಲಿದೆ. ಅಂಗನವಾಡಿ ಮೆನು ಬದಲಿಸಲಾಗಿದ್ದು ಎಗ್ ಬಿರಿಯಾನಿ, ಪಲಾವ್, ಬೇಳೆ ಪಾಯಸ, ಸೋಯಾ ಕರಿ ಸೇರಿಸಲಾಗಿದೆ. 3 ತಿಂಗಳ ಹಿಂದೆ ಬಾಲಕ ಶಂಕು ಒಪ್ಪಿಟ್ಟಿನ ಬದಲು ಚಿಕನ್ ಬಿರಿಯಾನಿ ಕೊಡುವಂತೆ ಮನವಿ ಮಾಡಿದ್ದ. ಆ ವಿಡಿಯೋ ಸಚಿವೆ ವೀಣಾ ಜಾರ್ಜ್ ಅವರ ಗಮನ ಸೆಳೆದಿತ್ತು. ಈಗ ಅಂಗನವಾಡಿ ಮೆನು ಬದಲಾಗಿಸಲಾಗಿದ್ದು ಎಗ್ ಬಿರಿಯಾನಿ, ಪಲಾವ್, ಬೇಳೆ ಪಾಯಸ, ಸೋಯಾ ಕರಿ ಸೇರಿಸಲಾಗಿದೆ. ವಿವಿಧ ರೀತಿಯ ರುಚಿಕರವಾದ ಮತ್ತು ಪೌಷ್ಟಿಕ ಊಟಗಳನ್ನು ನೀಡಲಾಗಿದ್ದು, ಮಂಗಳವಾರ ಅನಾವರಣಗೊಂಡ ಹೊಸ ಮೆನ್ಯೂವಿನಲ್ಲಿ ಎಗ್ ಬಿರಿಯಾನಿ, ಪಲಾವ್, ದಾಲ್ ಪಾಯಸ, ಸೋಯಾ ಡ್ರೈ ಕರಿ ಮತ್ತು ನ್ಯೂಟ್ರಿ ಲಡ್ಡುಗಳಂತಹ ಪ್ರೀತಿಯ ಭಕ್ಷ್ಯಗಳು ಕೂಡ ಸೇರಿವೆ.